ಅವರ ನಗುವನ್ನ ನೋಡ್ತಾ ಇದ್ರೆ ಸೇಮ್ ಅಪ್ಪು ಬಾಸ್ ಅವರ ನಗುವನ್ನೇ ನೋಡ್ದಂಗಾಗುತ್ತೆ. ಅಪ್ಪು ಬೋಸ್ ಅವರ ಮಕ್ಕಳು ಧೃತಿ ಮತ್ತೆ ವಂದಿತಾ ಇಬ್ಬರು ಕೂಡ ತುಂಬಾನೇ ಅನ್ಯೋನ್ಯವಾಗಿದ್ದಾರೆ, ಸಖತ್ತಾಗಿ ಮಕ್ಕಳನ್ನ ನೋಡ್ಕೊಂಡು ಬೆಳೆಸಿದ್ದಾರೆ, ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಪ್ರತಿಯೊಂದನ್ನು ಕೂಡ. ಅಶ್ವಿನಿ ಮೇಡಮ್ ಅವರು ಸದ್ಯಕ್ಕೆ ಚಿತ್ರೀಕರಣ, ಸಿನಿಮಾ ಶೂಟಿಂಗ್ ಕೆಲಸಗಳು ಅಂತ ಬ್ಯುಸಿ ಆಗಿರ್ತಾರೆ, ಜೊತೆಗೆ ಮಕ್ಕಳ ಜೊತೆನೂ ಕೂಡ ಸಮಯವನ್ನ ಕಳೆಯುತ್ತಾರೆ. ಇನ್ನ ವಂದಿತಾ ಮತ್ತೆ ಧೃತಿ ಅವರು ಇಬ್ಬರು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಇದ್ದಾರೆ. ಮುಂಚೆ ವಂದಿತಾ ಅವರು ವ್ಯಾಸಂಗವನ್ನ ಮಾಡ್ತಾ ಇದ್ರು, ಈಗ ಹೈಯರ್ ಸ್ಟಡೀಸ್ ಅನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲೇ. ಧೃತಿ ಅವರು ಫಾರಿನ್ ಅಲ್ಲಿ ವ್ಯಾಸಂಗವನ್ನ ಮುಗಿಸ್ಕೊಂಡು ಕಂಪ್ಲೀಟ್ ಆಗಿ ಬಂದಿದ್ದಾರೆ ವಾಪಸ್ ಬೆಂಗಳೂರಿನಲ್ಲಿ. ಆರಾಮಾಗಿ ತಾಯಿಯೊಟ್ಟಿಗೆ ಸಮಯವನ್ನ ಕಳೆಯುತ್ತಿದ್ದಾರೆ. ಆಗಾಗ ಕೆಲವೊಂದು ಫಂಕ್ಷನ್ ಗಳಲ್ಲೂ ಸಹ ಒಟ್ಟಿಗೆ ತಾಯಿಯೊಟ್ಟಿಗೆ ಕಾಣಿಸ್ಕೋತಾರೆ. ಇನ್ನುಳಿದಂತೆ ಅಶ್ವಿನಿ ಮೇಡಮ್ ಅವರು ಏನು ಮಕ್ಕಳ ಒಂದು ಶಾಲೆ ಅದಕ್ಕೂ ಕೂಡ ಒಂದು ಪಾರ್ಟ್ನರ್ ಆಗಿದ್ದಾರೆ, ಅದನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಈ ರೀತಿ ಪ್ರತಿಯೊಂದನ್ನು ಮತ್ತೆ ಹೊಸಬರಿಗೆ ಸಿನಿಮಾ ವಿಚಾರವಾಗಿ ಸಖತ್ ಸಪೋರ್ಟ್ ಮಾಡ್ತಾರೆ. ಹೊಸ ಬಿಸ್ನೆಸ್ ಏನಾದ್ರು ಹೊಸ ಹೋಟೆಲ್ ಆಗಿರ್ಬೋದು, ಗ್ರ್ಯಾಂಡ್ ಓಪನಿಂಗ್ಸ್ ಅದಕ್ಕೆಲ್ಲ ಹೋಗ್ತಾರೆ. ಟೇಪ್ ಕಟ್ ಮಾಡುವುದಾಗಿರ್ಬೋದು, ಗೆಸ್ಟ್ ಆಗಿ ಕರೀತಾರೆ ಅಲ್ಲಿಗೆಲ್ಲ ಹೋಗ್ತಾರೆ. ಇನ್ನ ಧೃತಿ ಅವರು ವಂದಿತಾ ಅವರು ಪ್ರತಿ ದಿವಸ ಅಪ್ಪು ಅವರ ಫೋಟೋಗೆ ನಮಸ್ಕರಿಸುತ್ತಾರೆ. ಸೊ ಆ ರೀತಿ ಅವರ ಒಂದು ಬೆಳವಣಿಗೆ ಆಗಿರ್ಬೋದು ಕೂಡ ತುಂಬಾನೇ ಮೂಡಿ ಬಂದಿರುವಂತದ್ದು. ಬಹಳನೇ ಅಂದ್ರೆ ಅದನ್ನೆಲ್ಲ ಹೇಳ್ಕೊಟ್ಟಿರುವುದು ಅಶ್ವಿನಿ ಮೇಡಮ್ ಅವರು. ಅವರ ಮಾರ್ಗದರ್ಶನದಲ್ಲಿ ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಬೆಳೆದಿದ್ದಾರೆ. ಹಾಕಿ ಕೊಟ್ಟಂತ ಗೆರೆನ ಯಾವತ್ತೂ ಕೂಡ ದಾಟೋದಿಲ್ಲ ಅಂತ ಹೇಳ್ಬೋದು. ವಂದಿತಾ ಮತ್ತೆ ಧೃತಿ ಅವರು ಅಪ್ಪು ಬಾಸ್ ಅವರ ಮುದ್ದಿನ ಮಕ್ಕಳು ಅಂದ್ರೆ ಹಾಗೇನೆ ಸೇಮ್ ಟು ಸೇಮ್ ಅಪ್ಪು ಅವರ ಒಳ್ಳೆ ಗುಣಗಳು, ಅವರ ನಗು, ಅವರ ಸ್ವಭಾವ ಎಲ್ಲವೂ ಕೂಡ ಡೌನ್ ಟು ಅರ್ತ್ ಪರ್ಸನ್. ಎಲ್ಲರನ್ನೂ ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ. ಸಿಂಪಲ್, ಯಾವುದೇ ದುಡ್ಡು ಖರ್ಚು ಮಾಡೋದಾಗಿರ್ಬೋದು, ಆಡಂಬರ ಏನೂ ಕೂಡ ಇಲ್ಲ. ಅವರ ಹತ್ರ ಬೇಕಾದಷ್ಟು ದುಡ್ಡು ಕೋಟ್ಯಂತರ ರೂಪಾಯಿ ಇದ್ರು ಕೂಡ ಸಿಂಪಲ್ ಆಗಿ ಬಟ್ಟೆ ಹಾಕೊಂಡು ಯಾವುದೇ ರೀತಿ ಆಭರಣ ಆಗಿರ್ಬೋದು ಏನೂ ಕೂಡ ಹಾಕೊಳ್ಳೋದಿಲ್ಲ. ಸಿಂಪಲ್ ಆಗಿರೋಕೆ ಇಷ್ಟಪಡ್ತಾರೆ ಅಪ್ಪು ಬಾಸ್ ಅವರ ಮಕ್ಕಳು ವಂದಿತಾ ಮತ್ತೆ ಧೃತಿ ಅವರು. ಇನ್ನ ಮನೆ ಹತ್ರ ಸಿಕ್ಕಾಪಟ್ಟೆ ಏನು ಅಭಿಮಾನಿಗಳು ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಎಲ್ಲರೂ ಕೂಡ ತುಂಬಾನೇ ಪ್ರೀತಿಯಿಂದ ಮಾತನಾಡಿಸ್ತಾರೆ ಅಶ್ವಿನಿ ಮೇಡಮ್ ಅವರು. ಅಷ್ಟೊಂದು ಬಿಸಿ ಇದ್ರು ಕೂಡ ಅಭಿಮಾನಿಗಳಿಗೂ ಕೂಡ ಸಮಯವನ್ನ ಮೀಸಲಿಡ್ತಾರೆ. ಜೊತೆಗೆ ಫ್ಯಾನ್ಸ್ ಏನು ಮನೆ ಹತ್ರ ಬರ್ತಾರಲ್ಲ ಅವ್ರಿಗೆಲ್ಲ ಆಟೋಗ್ರಾಫ್ ಆಗಿರ್ಬೋದು, ಫೋಟೋವನ್ನು ಕೂಡ ತೆಗೆಸ್ಕೊತಾರೆ. ಅಪ್ಪು ಬಾಸ್ ನಿಜವಾಗ್ಲೂ ಇರ್ಬೇಕಾಗಿತ್ತು. ಸಿಕ್ಕಾಪಟ್ಟೆ ಖುಷಿ ಪಡೋರು ಮಕ್ಕಳನ್ನ ನೋಡಿ, ಯಾಕಂದ್ರೆ ಮಕ್ಕಳು ಅಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ ಮೇಡಮ್ ಕಂಪ್ಲೀಟ್ ಏನು ಬದಲಾವಣೆ